ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ದಿನ ಒಂದು ಕಲಿಕೋಪಕರಣವಾದ ಬಹುಪದೋಕ್ತಿಯ ವಿಧಗಳು ಈ ಪರಿಕಲ್ಪನೆಗೆ ಸಂಬಂಧಿಸಿದ ಒಂದು TLM ಅಂತಲೇ ಹೇಳ್ಬೋದು. ನಾನು ತೋರಿಸ್ತಾ ಇರತಕ್ಕಂತಹ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಮಕ್ಕಳೇ ತಮ್ಮ ಕೈಯಾರೆ ಸ್ವತಃ ಮಾಡಿದಂತಹ ಮಾದರಿಗಳಿವು. ಅವರಿಗೆ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತುಗಳಿಂದ ಬಹಳ ಕಡಿಮೆ ರೇಟ್ನಲ್ಲಿ ಆ ವಸ್ತುಗಳನ್ನು ಕೊಂಡುಕೊಂಡು ಮಾಡ್ತಕ್ಕಂತಹ ಕಲಿಕೋಪಕರಣಗಳಾಗಿದ್ದಾವೆ. ನೋಡಿ, ಇಲ್ಲಿ ಬಹುಪದೋಕ್ತಿಯ ವಿಧಗಳಿಗೆ ಸಂಬಂಧಿಸಿದ ಹಾಗೆ ಏಕಪದೋಕ್ತಿ ಒಂದೇ ಒಂದು ಪದವನ್ನು ಮಾತ್ರ ಹೊಂದಿರುತ್ತೆ ಅಂತ ಹೇಳ್ತಾ ಅದಕ್ಕೆ ಉದಾಹರಣೆಗಳು X 5X ABC ಈ ರೀತಿ ಒಂದೇ ಒಂದು ಪದವನ್ನು ಮಾತ್ರ ಹೊಂದಿರುವ ಬಹುಪದೋಕ್ತಿಯೇ ಏಕಪದೋಕ್ತಿ. ನಂತರ ದ್ವಿಪದೋಕ್ತಿ. ದ್ವಿ ಅಂದರೆ ಎರಡು ಪದಗಳನ್ನು ಮಾತ್ರ ಹೊಂದಿರುವ ಬಹುಪದೋಕ್ತಿಯೇ ದ್ವಿಪದೋಕ್ತಿ. ಆ ದ್ವಿಪದೋಕ್ತಿಗೂ ಕೂಡ ಉದಾಹರಣೆಗಳು X + Y, 2A + B ಈ ರೀತಿ ಎರಡು ಪದಗಳನ್ನು ಮಾತ್ರ ಹೊಂದಿರತಕ್ಕಂತಹ ಬಹುಪದೋಕ್ತಿಗಳು, ಅದಕ್ಕೆ ಉದಾಹರಣೆಗಳು ಕೂಡ. ಹಾಗೆ ಮೂರನೇ ವಿಧ ತ್ರಿಪದೋಕ್ತಿ. ಎಂದರೆ ಮೂರು ಪದಗಳನ್ನು ಮಾತ್ರ ಹೊಂದಿರುವ ಬಹುಪದೋಕ್ತಿಯೇ ತ್ರಿಪದೋಕ್ತಿ. ತ್ರಿಪದೋಕ್ತಿಗೂ ಕೂಡ ಉದಾಹರಣೆಗಳು X + Y + Z, ಹಾಗೆ A + B + C ಈ ರೀತಿ ಹಲವಾರು ಉದಾಹರಣೆಗಳನ್ನು ಬರೀಬಹುದು. ಟೋಟಲಾಗೆ ಈ ಒಂದು ಕಲಿಕೋಪಕರಣ ಏನಿದೆ ಮಕ್ಕಳೇ ಸ್ವತಃ ತಾವೇ ಮಾಡಿರ್ತಕ್ಕಂಥದ್ದು. ನೆನಪಿನಲ್ಲೂ ಉಳಿಯುತ್ತೆ, ಬಹಳ ಸುಲಭವಾಗಿ ಅರ್ಥೈಸ್ಕೊಳ್ತಾರೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಈ ರೀತಿಯ ಮಾದರಿಗಳನ್ನು ನನ್ನ ಚಾನಲ್ನಲ್ಲಿ ನಾನು ತೋರಿಸ್ತಾ ಇರ್ತೇನೆ. ಧನ್ಯವಾದ.